ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ತಲೆ ಎತ್ತಿ ನಿಂತಿದೆ. ಆದರೆ ಈ ಮಂದಿರ ನಿರ್ಮಾಣವಾದ ಹಿಂದೆ ಅದೆಷ್ಟು ಹೋರಾಟ ಇತ್ತು ಅನ್ನೋದು ನಿಮಗೂ ಕೂಡ ಗೊತ್ತಿರಬಹುದು. ನ್ಯಾಯಾಲಯದಲ್ಲಿ ಅದೆಷ್ಟು ವರ್ಷ ರಾಮ ಜನ್ಮಭೂಮಿಯ ಪ್ರಕರಣ ಕಟಕಟೆಯಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಅಯೋಧ್ಯೆ ರಾಮನಿಗೆ ಸಂಬಂಧಪಟ್ಟಿದ್ದು ಅಂತ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಈ ಕಣ್ಣು ಕಾಣದ ಸಂತ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಅಯೋಧ್ಯೆ ಹಾಗೂ ರಾಮಾಯಣದ ಬಗ್ಗೆ ಇವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 441 ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿದ್ರು. ಅಯೋಧ್ಯೆಯಲ್ಲೇ ರಾಮನ ಜನ್ಮ ಆಗಿದ್ದು ಅನ್ನುವ ಬಗ್ಗೆ ವೇದ ಪುರಾಣಗಳಲ್ಲಿರುವ ಉಲ್ಲೇಖಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟಿದ್ರು. ಇದೇ ದಾಖಲೆಗಳು ಹಾಗೂ ಸಾಕ್ಷಿಗಳನ್ನ ನೋಡಿಯೇ ನ್ಯಾಯಾಲಯ ರಾಮ ಮಂದಿರದ ಪರ ತೀರ್ಪು ನೀಡಿತ್ತು. ಅಂದಹಾಗೆ ಈ ಸಂತನ ಹೆಸರು ರಾಮಭದ್ರಾಚಾರ್ಯ. ಇವರಿಗೆ 2 ಕಣ್ಣುಗಳಿಲ್ಲ. ಸಣ್ಣ ವಯಸ್ಸಿನಲ್ಲೇ ಕಣ್ಣು ಕಳೆದುಕೊಂಡ್ರು. ಇವತ್ತಿಗೆ 22 ಭಾಷೆಯನ್ನ ಸುಲಲಿತವಾಗಿ ಮಾತನಾಡ್ತಾರೆ. ಈ ಕಣ್ಣಿಲ್ಲದ ಸಂತನಿಂದಲೇ ಇವತ್ತು ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ, ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ.